ಸಾನು ಏನು ಮಾಡ್ತಾ ಇದೆಯಮ್ಮ? ಏನಿಲ್ಲ ತಾತ, ಕುಂತಿದ್ದೀನಿ. ಯಾಕಮ್ಮ ಯಾಕೊಂಥರ ಇದೆಯಾ? ನೋಡು ಪುಟ, ಊರಿಗೆ ಹೊರಡೋಣ, ಹೋಗಿ ರೆಡಿಯಾಗು. ಓ ಗ್ರ್ಯಾಂಡ್ಪ, ನಾನು ಇಲ್ಲೇ ಇರ್ತೀನಿ. ಐ ಡೋಂಟ್ ಗೋ. ನೋಡು ಪುಟ, ಹಾಗೆಲ್ಲ ಮಾತಾಡಬಾರ್ದು. ಅಮ್ಮನಿಗೆ ಅಪ್ಪ ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಗೊತ್ತಾ? ಅಜ್ಜಿಯವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವ್ರು ಬಂದಾಗ ನೀನು ಅಷ್ಟು ನನ್ನಗಿತ ಮಾತಾಡ್ಸಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಹೇಳು. ಯಾಕಪ್ಪ ಹಂಗಂತಿದ್ಯಾ? ಅವ್ರು ಸಾಕ್ತಾನೆ ನೀನೇ ಉದ್ದಾಗ್ಬಿಟ್ಟ? ನಿಮ್ಮ ಅಜ್ಜಿನೇ ಸಾಕಿದ್ಲಾ? 1 ವರ್ಷದ ಮಗು ಕಂಡು ನೀನು ನೋಡೋಕ್ಕೆ ಬಂದಿರಲಿಲ್ಲ ಗೊತ್ತಾ? ಅವರೇ ಅಷ್ಟೆಲ್ಲ ಪ್ರೀತಿಯಿಂದ ಸಾಕಿದ್ದಾರೆ. ಯಾಕೆ ನೀನು ಅರ್ಥ ಮಾಡ್ಕೊಳ್ಳಲ್ಲ ನೀನು? ನೋ ಗ್ರ್ಯಾಂಡ್ಪ, ನೋ, ನನಗೆ ಅಲ್ಲಿ ಹೋಗೋಕೆ ಇಷ್ಟನೇ ಇಲ್ಲ. ಎಲ್ಲ ಇರ್ತಾರೆ, ತುಂಬ ಇರಿಟೇಷನ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಆದರೆ ನನಗೆ ಇಷ್ಟನೇ ಆಗಲ್ಲ. ನನಗೆ ನಾನು ಒಬ್ಬಂಟಿಯಾಗಿರಬೇಕು. ಪ್ಲೀಸ್ ಪುಟ, ಹಂಗೆಲ್ಲ ಆಡಬಾರ್ದು. ನೋಡು ಬೇಡಪ್ಪ, ಬೇಡ. ಈ ಥರ ಹಠ ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಮಕ್ಳಿಗೆ ಲಕ್ಷಣ ಅಲ್ಲ. ಬೇಡ ಚಿನ್ನು. ಶಾನ್ವಿ, ನಾನು ಹೇಳೋದು ಕೇಳು, ಊರಿಗೆ ಹೊರಡೋಣ. ಅಮ್ಮನಿಗೆ ಒಂದು ಮಾತು ಅನ್ಸೋದು ಎಷ್ಟು ಸರಿ? ಅಮ್ಮನಿಗೆ ಅವರೆಲ್ಲ ಬೈದರೆ ನಿನ್ಗೆ ಖುಷಿನಾ ಹೇಳು? ನೋ ಗ್ರ್ಯಾಂಡ್ಪ, ನನಗೆ ಹೋಗೋಕ್ಕೆ ಇಷ್ಟ ಇಲ್ವಲ್ಲ, ಏನು ಮಾಡಲಿ ನಾನು? ಇಷ್ಟ ಇದ್ರೆ ಹೋಗ್ತಿರ್ಲಿಲ್ವಾ? ಅನ್ಬಾರ್ದು ಪುಟಾಣಿ, ತುಂಬ ಚೆನ್ನಾಗಿರುತ್ತೆ. ವಿಲೇಜ್ ಎಷ್ಟು ಚೆನ್ನಾಗಿರುತ್ತೆ ಹೇಳು? ತುಂಬ ಚೆನ್ನಾಗಿರುತ್ತೆ. ನೋಡು, ನಾನು ಅಲ್ಲೇ ಇರ್ತೀನಿ, ಸರಿನಾ? ನಾನು ಇವಾಗ ಸದ್ಯಕ್ಕೆ ಇಲ್ಲಿ ಬರೋದೇ ಇಲ್ಲ. ನೀನು ಎಷ್ಟು ದಿನ ಇರ್ತೀವಿ ಅಲ್ಲೇ ಇರ್ತೀನಿ, ಓಕೆನಾ? ಓಕೆ, ನೀವಿದ್ರೆ ಸರಿ. ನೀವಿದ್ರೆ ಬೇಕಾದ್ರೆ ಬರ್ತೀನಿ ನಾನು. ಓಕೆ, ನಾನು ಅಲ್ಲೇ ಇರ್ತೀನಿ, ಓಕೆನಾ? ಬಾ ಹೋಗೋಣ. ಸರಿ ಗ್ರ್ಯಾಂಡ್ಪ. ನೋಡಮ್ಮ, ನಾನು ಸ್ವಲ್ಪ ಆಫೀಸ್ ಕೆಲಸ ಇದೆ, ಎಲ್ಲರಿಗೂ ವಹಿಸ್ಬಿಟ್ಟು ನಾನು ಬರ್ತೀನಿ. ನೀನು ಅಷ್ಟೊತ್ತಿಗೆ ಬರೋದಕ್ಕೆ ಎಲ್ಲ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿರೋ, ಹೊರಡೋಣ. ಆಯಿತು ಅಜ್ಜಿ. ಅವಳು ಬರ್ದವ್ರು ಇರಲಿ ಬಿಡು, ಬರಲ್ವಂತೆ ಅವಳು ಬರೋಕ್ಕೆ ಇಷ್ಟ ಇಲ್ವಂತೆ. ಅವಳು ಬರ್ದವ್ರು ಇರಲಿ, ನಾನು ನೀನು ಇಬ್ಬರೇ ಹೋಗೋಣ, ಓಕೆನಾ? ಯು ಡೋಂಟ್ ವರಿ, ಸರಿನಪ್ಪ? ಹೊರಡೋಣ. ನೋಡು, ಅಮ್ಮನಿಗೊಂದು ಮಾತು ಅನ್ಸೋದು ಎಷ್ಟು ಸರಿ. ಅಮ್ಮ ನೋಡು ನಮಗೋಸ್ಕರ ಎಷ್ಟು ಇಷ್ಟಪಡ್ತಾಳೆ ಅಲ್ವಾ? ಅವಳನ್ನ ಬೇಜಾರು ಮಾಡಬಾರ್ದು ಪುಟ. ಹೋಗೋಣಪ್ಪ. ತಾತ, ಓಕೆ ಹೋಗೋಣ. ಸಾನು, ನಾನು ಬಿಟ್ಬಿಟ್ಟು ಹೋಗ್ತೀಯಾ? ಗ್ರಾಂಡ್ಮ, ನನಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಆದರೆ ತಾತ ಬಿಡ್ತೇನೆ ಇಲ್ವಲ್ಲ, ಹೋಗ್ಲೇಬೇಕು ಅಂತ ಹಠ ಹಿಡಿತಾ ಇದ್ದಾರೆ. ಏನು ಮಾಡೋದು? ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇನ್ನೇನು ಮಾಡಲಿ ಅಜ್ಜಿ, ನೀವೇ ಹೇಳಿ, ಹೋಗ್ಲಾ ಬೇಡವಾ ಅಂತ? ನೀವು ಬೇಡ ಅಂದರೆ ಬೇಕಾದರೆ ನಾನು ಹೋಗೋದೇ ಇಲ್ಲ. ಆಯಿತು ಪುಟ, ಆಯಿತು. ನೋಡು, ನಿಮ್ಮ ತಾತ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ನೀನು ಹೋಗಲ್ಲ ಅಂತ ಹೇಳಿದ್ರೆ ನಾನು ಚಾಡಿ ಹೇಳ್ಕೊಡ್ತೀನಿ ಅಂತ ಎಲ್ಲ ಮಾತಾಡ್ತಾರೆ. ಅದೆಲ್ಲ ಯಾಕೆ ಬೇಕಲ್ವಾ? ನೋಡು, ನೀನು ಹೋಗಮ್ಮ, ಹೋಗು. ಮಾತ್ರ ಹೇಳ್ತಾ ಇದ್ದೀನಿ, ಅವರೆಲ್ಲರನ್ನೂ ನೀನು ದೂರ ಇಡಬೇಕು. ನೀನು ಅವ್ರ ಹತ್ರ ಎಲ್ಲ ನೀನು ಕ್ಲೋಸ್ ಆಗೋದು ನಂಗೆ ಇಷ್ಟನೇ ಆಗಲ್ಲ. ನೀನು ಹೋಗಿದ್ದ ಕೆಲಸ ಎಷ್ಟು ಮುಗಿಸ್ಕೊಂಡು ಆದಷ್ಟು ಬೇಗ ಬರಬೇಕು. ನೀನು ಅಲ್ಲೇ ಉಳ್ಕೊಳ್ತೀನಿ ಹಾಗೆ ಹೀಗೆ ಅಂತ ಅನ್ನೋಂಗಿಲ್ಲ. ಹಾಗೆಯೇ ಮನೇಲಿದ್ದಾವಲ್ಲ ಆ ಚಿನ್ನು, ನವ್ಯ, ಅವ್ರ ಹತ್ರ ಅಂತೂ ಸೇರಲೇಬೇಡ. ನೀನು ಅವ್ರ ಜೊತೆಲ್ಲ ಆಟ ಆಡೋಕ್ಕೆಲ್ಲ ಹೋಗಬೇಡ ನೀನು, ಸರಿನಾ? ನೀನು ಆರಾಮಾಗಿ ಬಾಣ್ತನ ಮುಗಿಸ್ಕೊಂಡು ನೀನು ಬಂದುಬಿಡಿ ಇಲ್ಲೇನೆ, ಆಯಿತಾ? ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನೋಡಪ್ಪ, ನೀನು ಅಲ್ಲೇ ಇದ್ದರೆ ನೀನು ತಲೆಗೆಡಿಸ್ಬಿಟ್ಟು ಅಲ್ಲೇ ಎಲ್ಲರೂ ವಿಲೇಜಲ್ಲಿ ಹುಡುಗ ನೋಡಿ ಮದುವೆ ಮಾಡಿಬಿಡ್ತಾರೆ. ನಿಮ್ಮಮ್ಮ ಮಾಡ್ಕೊಂಡ್ಲಲ್ಲ ಲೈಫ್ ಸ್ಟೈಲ್, ಆ ಥರ ನೀನು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಾನು ನಾನು ಹೇಳ್ತಾ ಇರೋದು, ಪ್ಲೀಸ್ ಅಮ್ಮ, ನಾನು ಏನಕ್ಕೆ ಹೇಳ್ತೀನಿ ಅಂತ ಅರ್ಥ ಆಗುತ್ತೆ ಅಲ್ವಾ ನಿನಗೆ? ಡೋಂಟ್ ವರಿ ಗ್ರ್ಯಾಂಡ್ಮಾ, ಐ ನೋ ದಟ್ ನೀವು ಎಷ್ಟು ಇಷ್ಟಪಡ್ತೀರೋ ನನ್ನ ಅನ್ನೋದೆಲ್ಲ ನನಗೆ ಗೊತ್ತು. ಯು ಡೋಂಟ್ ವರಿ, ಯು ಟೇಕ್ ಕೇರ್ ಗ್ರ್ಯಾಂಡ್ಮಾ. ನೀವು ಬನ್ನಿ, ಹೋಗೋಣ. ನನಗಿಷ್ಟ ಇಲ್ಲ ಅಲ್ಲಿ ಬರೋಕ್ಕೆ. ಎಲ್ಲ ತುಂಬ ಇರಿಟೇಷನ್ ಮಾಡ್ತಾರೆ. ನೋಡು, ಯಾರ ಹತ್ರ ನೀನು ಮಾತಾಡಬೇಡ, ಅಲ್ಲಿ ಯಾರಿಗೂ ಗೌರವ ಕೊಡಬೇಡ. ನೀನು ನೀನು ಹೋಗಿದ್ದೀನಿ ಕೆಲಸ ಮುಗಿಸ್ಕೋಬೇಕು, ಅದು ಮುಗಿಸ್ಕೊಂಡು ಬಾ ನೀನು, ಆಯ್ತಾ ಪುಟ? ಯಾರನ್ನ ಹತ್ರಕ್ಕೆ ಸೇರಿಸ್ಕೋಬೇಡ. ಅವರೆಲ್ಲ ಒಳ್ಳೆಯವರೆಲ್ಲ, ಅವರು ತುಂಬ ಕೆಟ್ಟವರು. ನಿಮ್ಮ ಅಮ್ಮನಿಗಂತೂ ಹೇಳ್ಕೊಟ್ಟೆ, ಅವಳಿಗಂತೂ ಬುದ್ಧಿ ಬರಲಿಲ್ಲ. ನೀನಾದರೂ ನನ್ನ ಮಾತು ಕೇಳ್ತೀಯ ಅಲ್ವ ಮಗಳೇ? ನನಗೋಸ್ಕರ ನೀನು ಮತ್ತೆ ಬ್ಯಾಂಗ್ಳೂರಿಗೆ ಬರ್ತೀಯ ಅಲ್ವಾ? ನೋಡು ಪುಟ, ಇಷ್ಟೆಲ್ಲ ಇದ್ರೂ ನಮಗೆ ನೆಮ್ಮದಿನೇ ಇಲ್ಲ. ನಿಮ್ಮ ಅಮ್ಮ ಒಬ್ಬಳು ನಮ್ಮ ಮಾತು ಕಟ್ಕೊಂಡು ನಮ್ಮ ಜೊತೆ ಇದ್ಬಿಟ್ಟಿದ್ರೆ ಇವತ್ತು ಎಷ್ಟು ನೆಮ್ಮದಿಯಾಗಿರ್ಬೋದಾಗಿತ್ತು ಗೊತ್ತಾ? ಅವ್ಳು ಪ್ರೀತಿ ಪ್ರೇಮ ಅಂದ್ಕೊಂಡು ಅವನಿಂದೆ ಓಡೋದ್ಲು, ನಿಮ್ಮ ಅಪ್ಪನಿಂದೆ. ಇವತ್ತು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಮಗೆ? ಆ ಸಂಕಟ ಎಲ್ಲ ನನಗೆ ಗೊತ್ತು. ಅದೇನಿದ್ರು ನಿನ್ನ ಮುಖಾಂತರ ಅದೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ, ಸರಿನಪ್ಪ? ಪ್ಲೀಸ್ ನೀನು ದಯವಿಟ್ಟು ನೀನು ಅಲ್ಲಿ ಉಳ್ಕೋಬೇಡ ಪುಟ. ನಿಮ್ಮ ಅಮ್ಮನ ಥರ ಹಳ್ಳಿ ಥರ ಆಡಬೇಡ. ನೀನು ಇಲ್ಲಿಗೆ ಬಂದುಬಿಡಬೇಕು, ಓಕೆನಾ? ಗ್ರ್ಯಾಂಡ್ಮ, ನಾನು ಯಾವತ್ತಿದ್ರೂ ನಾನು ನಿಮ್ಮ ಜೊತೆಲೇ ಇರೋಕ್ಕೆ ಇಷ್ಟ ನನಗೆ. ನೋಡಿ ಗ್ರ್ಯಾಂಡ್ಮ, ನಾನು ಆದಷ್ಟು ಬೇಗ ಮುಗಿಸ್ಕೊಂಡು ಬರ್ತೀನಿ. ನೀವು ಟೇಕ್ ಕೇರ್, ಓಕೆನಾ? ಊಟ ಎಲ್ಲ ಟೈಮ್ ತಿನ್ನಿ, ಓಕೆ? ಆಯಿತು ಪುಟ್ಟ. ಅದು ಇದು ಏನೇನೋ ಕೊಡ್ತಾರೆ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ತಿನ್ನಬೇಡ ನೀನು. ನೀನು ಏನು ತಿನ್ನಬೇಕು ಸ್ವಲ್ಪ ತಿನ್ನು, ಆಯಿತಾ? ಸುಮ್ಮನೆ ಏನೇನೋ ಕೊಟ್ಟು ಹೊಟ್ಟೆ ಅದ್ಗೆಡ್ಸು ನೀನು ದಪ್ಪ ಮಾಡಿಬಿಡ್ತಾರೆ ಅವರು. ಅದೆಲ್ಲ ಚೆನ್ನಾಗಿರಲ್ಲ. ನೀನು ಈಗ ಯಾವ ಥರ ಇದೆಯೋ ಇದಕ್ಕಿಂತ ಇನ್ನೂ ಸ್ಲಿಮ್ ಆಗಬೇಕು, ಓಕೆ ಗ್ರ್ಯಾಂಡ್ಮ? ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಗ್ರ್ಯಾಂಡ್ಮ, ನೀವು ಬಂದುಬಿಟ್ಟಿದ್ರೆ ಸರಿಯಾಗ್ತಿತ್ತು ನನಗೆ. ಅಲ್ಲಿ ಯಾರ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಇರ್ಬೋದಾಗಿತ್ತು ಅಂತ ಅನಿಸುತ್ತೆ ನನಗೆ. ನಿಜಕ್ಕೂ ಯಾವ ಥರ ಫೀಲ್ ಆಗುತ್ತೆ ಗೊತ್ತಾ ಗ್ರ್ಯಾಂಡ್ಮ? ಓಕೆ ಬೇಬಿ, ಡೋಂಟ್ ವರಿ, ಓಕೆನಾ? ನಾನು ಬರ್ತೀನಿ ಬಿಡು, ನಾನು ಬರ್ತೀನಿ. ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಕರ್ಕೊಂಡು ಹೋಗೋಕ್ಕೆ ನಾನು ಬರ್ತೀನಿ, ಓಕೆ? ಅದೇನೋ 1 ಮಂತ್ 2 ಮಂತ್ ಅಂತಲ್ವಾ ಹೇಳ್ತಾ ಇರೋದು ಅವರು, ಅಷ್ಟು ದಿನ ಇರು, ಓಕೆನಾ? ನೀನು ತಲೆಗೆಡ್ಸ್ಕೊಬೇಡ, ಎಲ್ಲ ಮುಗಿಸ್ಕೊಂಡು ಬಾ. ಮತ್ತೆ ನಾನು ಆರಾಮಾಗಿರ್ಬೋದು ಅಲ್ವಾ ಇಲ್ಲೇನೆ? ನೀನೇನೋ ತಲೆಗೆಡ್ಸ್ಕೊಬೇಡ ಸ್ವೀಟ್ ಆರ್ಟ್. ನೀನು ಮಾತ್ರ ಅವ್ರ ಜೊತೆ ಎಲ್ಲ ಸೇರಕ್ಕೆ ಮಾತ್ರ ಹೋಗಬೇಡ. ಚಿನ್ನು ಪನ್ನು ಅಂದ್ಕೊಂಡು ಅವ್ರ ಹತ್ರ ಎಲ್ಲ ನೀನು ಮಾತಾಡಲೇಬೇಡ. ನೀನು ನಮ್ಮ ಪ್ರೆಸ್ಟೀಜ್ ಏನು, ನಮ್ಮದು ಯೋಗ್ಯತೆ ಏನು ಅನ್ನೋದನ್ನ ತಿಳ್ಕೊಬೇಕು ನೀನು. ಅವ್ರ ಜೊತೆ ಎಲ್ಲ ಸೇರಿದಾಗ ನಮಗೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಇವಾಗ ನೋಡು, ನಿಮ್ಮ ಮಮ್ಮಿ ನಿಮ್ಮ ಪಪ್ಪನ ಮದುವೆ ಆಗ್ಬಿಟ್ಟು ಇವಾಗ ನಮಗೆಲ್ಲ ಯಾವ ಥರ ಮಾನ ಮರ್ಯಾದೆ ಎಲ್ಲ ಹೋಗಿದೆ ಅಂದ್ಬಿಟ್ಟು ಆ ಥರ ಪುಟ. ನೀನು ಅದೇ ಥರ ಮಾಡಿದ್ರೆ ನನ್ನ ಪ್ರಶ್ನೆ ಏನು ನಿನಗೆ ಗೊತ್ತು ಅಲ್ವಾ? ನಾನು ಲೇಡೀಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದೀನಿ. ನನ್ನ ವ್ಯಾಲ್ಯೂ ಯಾವ ಥರ ಇರಬೇಕು? ನೀನಾದರೂ ಉಳಿಸ್ಬೇಕು ಕಣಪ್ಪ. ನಿಮ್ಮಮ್ಮ ಅಂತೂ ಉಳಿಸ್ಲಿಕ್ಕಾಗಲಿಲ್ಲ, ನೀನಾದರೂ ಉಳಿಸು. ಓಕೆ ಗ್ರ್ಯಾಂಡ್ಮ, ನಾನು ನಿನ್ನ ಮಗಳಲ್ವಾ? ನಾನು ನೀವು ಹೇಳ್ದಾಗೆ ಕೇಳೋದು. ನಾನು ವಿಲೇಜಸ್ ಯಾರನ್ನೂ ಇಷ್ಟಪಡಲ್ಲ. ನಾನು ಫಾರಿನ್ ಹುಡುಗನಿಗೆ ಮದುವೆ ಆಗೋದು.
ದಟ್ಸ್ ಲೈಕ್ ಗುಡ್ ಗರ್ಲ್. ನನಗೆ ಗೊತ್ತು ನನ್ನ ಹುಡುಗಿ ನಾನು ಹೇಳ್ದಂಗೆ ಕೇಳ್ತಾಳೆ ಅಂದ್ಬಿಟ್ಟು. ನಾನು ಹೇಳ್ದಂಗೆ ನನಗೆ ಫಾರಿನಿಂದ ಹುಡುಗ ತಂದು ನಿನಗೆ ತುಂಬ ಚೆನ್ನಾಗಿ ಮದುವೆ ಮಾಡ್ತೀನಿ. ಯಾರು ಮದುವೆ ಮಾಡಿರಬಾರ್ದು ಆ ಥರ ಗ್ರೌಂಡಾಗಿ ಮದುವೆ ಮಾಡ್ತೀನಿ. ಓಕೆನಾ ಪುಟ್ಟ? ನನಗೆ ಪ್ರಾಮಿಸ್ ಮಾಡು ನೀನು ಅಲ್ಲೆಲ್ಲೂ ವಿಲೇಜ್ ಹುಡುಗ ನೋಡ್ಕೊಂಡು ಮದುವೆ ಆಗಲ್ಲ ಅಂತ. ನೋ ಜಿಚ್ಚಿ, ನಾನು ಅಲ್ಲಿ ವಿಲೇಜಲ್ಲಿ ಹುಡುಗ ನೋಡ್ಕೊಂಡು ಮದುವೆ ಆಗೋದಾ? ಏನು ಹೇಳ್ತಾ ಇದ್ದೀರಾ ಅಜ್ಜಿ ನೀವು? ನಿಜಕ್ಕೂ ನನಗೆ ನಗು ಬರ್ತಾ ಇದೆ. ಅದೆಲ್ಲ ನನಗೆ ಇಷ್ಟ ಆಗಲ್ಲಪ್ಪ. ನಾನು ಏನಿದ್ರು ಫಾರಿನ್ ಹುಡುಗನಿಗೆ ಮದುವೆ ಆಗೋದು. ಗರ್ಲ್ ಅಂದರೆ ಈ ಥರ ಇರಬೇಕು. ತುಂಬ ಖುಷಿ ಆಯ್ತಮ್ಮ ನನಗೆ. ಇವಾಗ ಎಲ್ಲಾದರೂ ಹೋಗು, ನನಗೇನು ವರಿ ಇಲ್ಲ. ನಿಮ್ಮ ತಾತನ ಬರ್ತಾರಂತಲ್ಲ ಜೊತೆಲೆ, ಹೋಗು. ಅಜ್ಜಿ ನೀವು ಒಬ್ಬರೇ ಇರ್ತೀರಾ ಇಲ್ಲಿ? ನಾನೆಲ್ಲಿದ್ದೀನಿ? ನಾನು ವರ್ಲ್ಡ್ ಟೂರ್ ಬುಕ್ ಮಾಡಿದ್ದೀನಮ್ಮ. ನಾನು ಎಲ್ಲ ತಿರ್ಗಾಡ್ಕೊಂಡು ಬರೋದಕ್ಕೆ 2 ಮಂತೇ ಬೇಕು. ಅದಕ್ಕೇ ಆರಾಮಾಗಿ ಹೋಗ್ಬಿಟ್ಟು ಬಾ ನೀನು. ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ಬರ್ಬೋದಾಗಿತ್ತು. ಇದೆಲ್ಲ ಇವ್ರು ಒಳ್ಳೆ ಬಂದು ನಂಗೆ ಟಾರ್ಚರ್ ಕೊಡ್ತಾರಪ್ಪ. ಇವಾಗ ನಾನು ನಿಮ್ಮ ಜೊತೆ ಬರ್ಬೋದಾಗಿತ್ತು. ಎಷ್ಟು ಚೆನ್ನಾಗಿರೋದು ಅಲ್ವಾ ಗ್ರಾಂಡ್ಮಾ? ಪರವಾಗಿಲ್ಲ ಪುಟ, ಏನೋ ಒಂದು ಮಾಡ್ಕೊಳ್ಳಿ. ಹೇಳ್ತಾ ಇದ್ದಾರೆ ಅಲ್ವಾ, ಯಾಕೆ ಅವ್ರ ಮಾತಿಗೆ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ ಅನ್ಸ್ಕೋಬೇಕು ಅಲ್ವಾ? ಸುಮ್ಮನಿರು, ನೀನೇನು ಉರಿ ಮಾಡ್ಕೋಬೇಡ. ಏನು 2 ಮಂತ್ ಎಲ್ಲ ಬೇಗ ಬಂದ್ಬಿಡುತ್ತೆ. ಓಕೆನಾ? ಆಮೇಲೆ ಬಾಪ ಸಾನು ಬಮ್ಮ ಹೊರಡೋಣ. ಪ್ಲೀಸ್, ನನ್ನ ಮಗಳು ಹುಷಾರು. ನನ್ನ ಮಗಳಿಗೆ ಏನೇನು ಹೇಳ್ಬೇಕು ಎಲ್ಲ ಹೇಳಿದ್ದೀನಿ. ಅತಿಯಾಗಿ ಆಡ್ಬೇಡ ನೀನು ಹಳ್ಳಿಗೆ ಹೋಗಿ. ಹಾಂ ಸರಿ ಸರಿ ಆಯಿತು. ಸಾನ್ವಿ ಹೊರಡೋಣಮ್ಮ. ಗ್ರಾಂಡ್ಪಾ ಹೊರಡೋಣ. ಬಿಡು, ಅಲ್ಲಿ ಇಲ್ಲಿ ಅಂತ ಸುತ್ತೋದು, ಆ ಹಳ್ಳಿ ಹೆಂಗಸರು ನೋಡ್ಕೊಂಡು ಹಲ್ ಬಿಡೋದು ಅದೆಲ್ಲ ಇಟ್ಕೋಬೇಡ ನೀನು, ಸರಿನಾ? ಏನಂತ ಇದೆಯಾ ನೀನು? ನಾನೇನು ಸಾನು ಮುಂದೆ ಈ ಥರ ಎಲ್ಲ ಮಾತಾಡೋಕೆ ನಾಚಿಕೆ ಆಗಲ್ಲ ನಿನಗೆ? ನೀನು ಸರಿಯಾಗಿ ಹೇಳ್ತಾ ಇದೀಯಾ ನೀನು. ಏನು ಅನ್ಕೊಂಡಿದೀಯಾ ನೀನು? ನನ್ನ ಬಗ್ಗೆ ಸ್ವಲ್ಪನೂ ಗೌರವ ಇಲ್ವಾ ನಿನಗೆ? ಹಾಗಾದ್ರೆ ಅಯ್ಯಯ್ಯೋ, ನಾನು ನೋಡಿದ್ದೀನಪ್ಪ ನಿನ್ನ ಬುದ್ಧಿ ಅಲ್ಲ. ಫಸ್ಟ್ ಸದ್ಯ ರಶ್ಮಿ ನೋಡಬೇಕಾದ್ರೆ ಅವರ ಅತ್ತೆ ನೋಡ್ಕೊಂಡು ನೀವು ಯಾವ ಥರ ಹಲ್ಕಿಸಿದ್ದೀರಿ ಅಂತ ನಾನು ನೋಡಿಲ್ವಾ? ಆ ಕೆಂಪಮ್ಮನ ನೋಡಿಕೊಂಡು ನನಗಿಂತ ಬ್ಯೂಟಿಫುಲ್ ಆಗಿದ್ದಾರೆ ಆ ಕೆಂಪಮ್ಮ. ಅವ್ರು ನೋಡ್ಕೊಂಡು ಹಲ್ಗಿಸಿದ್ದೆ. ನನಗೂ ಗೊತ್ತು ನೀನು ಎಲ್ಲ ಯಾವ ಥರ ಅಂತ. ಹಳ್ಳಿ ಹುಡುಗರು ಕಂಡ್ರೆ ನನಗೆ ತುಂಬ ಇಷ್ಟ. ಅದಕ್ಕೆ ನೀನು ಹೋಗ್ತಾ ಇರೋದು ಇವಾಗ. ಏನು ಈ ಥರ ಎಲ್ಲ ಮಾತಾಡ್ತೀಯ? ಮಗು ಮುಂದೆ ಸೇಮ್ ಆಗಲ್ವಾ ನಿನಗೆ? ಹಾಂ ನೀನು ಸೇಮ್ ಆಗಲ್ಲ ಆ ಥರ ಎಲ್ಲ ಅಲ್ಗಿಸ್ಕೊಂಡು ನಿಂತ್ಕೊಳ್ಳೋಕ್ಕೆ. ನೋಡೋದು ಸಾನು, ಅವ್ರು ಏನಾದರೂ ಮಾಡ್ಕೊಳ್ಳಿ, ನೀನು ಮಾತ್ರ ನಾನು ಹೇಳ್ದಂಗೆ ಕೇಳಬೇಕು ಮಗಳೇ. ನೀನು ನನ್ನ ಫೇವ್ರೇಟ್ ಅಲ್ವಾ? ಓಕೆ ಅಜ್ಜಿ, ನೀವು ಅಷ್ಟೇ ನನ್ನ ಫೇವ್ರೇಟ್ ಅಜ್ಜಿ. ನನಗೂ ನಿಮ್ಗೆ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಅಜ್ಜಿ. ಇವಾಗ ವರ್ಲ್ಡ್ ಟೂರ್ ನಾನು ಬರ್ಬೋದಾಗಿತ್ತು. ಎಲ್ಲ ಅಡ್ಗೆಟ್ಟೋಯ್ತು. ನಾನು ಇವಾಗ ಹೊರಡೋಣ, ಟೈಮ್ ಆಗುತ್ತೆ. ಏನು ಇಷ್ಟೊಂದು ಆ ಥರ ಮಾಡ್ತಾ ಇದೀಯಾ? ಹೋದ್ರಾಯ್ತು, ನಾಳೆ ಹೋದ್ರೆ ಬೇಡ ಅಂತಾರ? ಸುಮ್ಮನೆ ಕೂತ್ಕೊಂಡು ನೀನು ಯಾವ ಥರ ಅದ್ಗಡಿಸಿದೆ ಗೊತ್ತಾ? ನನ್ನ ಮಗಳು ಅಲ್ಲಿ ಯಾವ್ಯಾವ ಥರ ಮಾತಾಡ್ತಾ ಇದ್ದಾರೆ ಏನೋ. ಏನು ಈ ಥರ ಆಡ್ತಿದ್ಯಾ? ಯಾಕೆ ಬಿಟ್ಬಿಟ್ರೆ ನಿಮಗೆ ಊಟ ತಂದಕ್ಕೆ ಶಕ್ತಿ ಕೊಟ್ಟಿಲ್ವ ದೇವರು? ಏನು ಗತ್ಕೆಟ್ಟವ್ರು ಆಡ್ತಾರಲ್ಲ ಆ ಥರ ಆಡ್ತಾ ಇದೆಯಲ್ಲ. ಸುಮ್ಮನಿರು ಅಂತ ಹೇಳ್ತಾ ಇರೋದು ನಿನಗೆ. ಏನಕ್ಕೆ ಹಿಂಗೆ ಮಾತಾಡ್ತೀಯಾ? ಹೋಗು ನೀನು, ಗೋ. ಹಾಂ ಹೌದು, ನಾನು ಇರೋದು ಮಾತಾಡ್ತೀನಲ್ಲ, ಅದಕ್ಕೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಓಕೆ ಸ್ವೀಟ್ ಹಾರ್ಟ್, ಲವ್ ಯು ಟು ಗ್ರಾಂಡ್ಮಾ. ಮಿಸ್ ಯು ಮಾ. ಮಿಸ್ ಯು ಟು. ಅನ್ಬಿಟ್ಟ ಹೊರಡೋಣ. ಹೊರಡೋಣ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.